ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಪತ್ರಕರ್ತ ಗುಲಾಂ ದಫೇದಾರ್ ನಾಮಪತ್ರ ಸಲ್ಲಿಕೆ, ಅಂಜುಮನ್ ಗತವೈಭವ ಮರುಸ್ಥಾಪಿಸಲು ಯತ್ನ, ಅಬ್ದುಲ್ ಗಫೂರ್ ಮಕಾಂದಾರ್ ಹೇಳಿಕೆ. ವಾರ್ತೆಗಳ ವಿವರ. ಮುದ್ದೇಬಿಹಾಳ ಸ್ವತಂತ್ರ ಪೂರ್ವದಲ್ಲಿ ಹುಟ್ಟಿರುವ ಅಂಜುಮನ್ ಇಸ್ಲಾಂ ಕಮಿಟಿಯ ಆರಂಭದಲ್ಲಿದ್ದ ವೈಭವವನ್ನು ಮರಳಿ ಸ್ಥಾಪಿಸುವ ಯತ್ನ ಮಾಡುವ ಉದ್ದೇಶದಿಂದ ಚುನಾವಣೆಗೆ ಸ್ಪರ್ಧಿಸಿರುವುದಾಗಿ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ, ಕಮಿಟಿಗೆ ಸ್ಪರ್ಧಿಸಿರುವ ಅಬ್ದುಲ್ ಗಫೂರ್ ಮಕಾಂದಾರ್ ಹೇಳಿದರು. ಸಮಾಜದ ವಿವಿಧ ಪಂಗಡಗಳು ಕೂಡ ಇದಕ್ಕೆ ಸಂಬಂಧಪಟ್ಟವು. ನದಾಫ್, ಭಗವಾನ್ರು, ಮಕಾಂದಾರ್ ಜನ, ವಿಶಾಲ್ದಾರ್ ಅವರು, ಬಹಳಷ್ಟು ಪಂಗಡಗಳು ಏನದಾವ, ಎಲ್ಲರೂ ಇದಕ್ಕೆ ಈ ಸಂಸ್ಥೆಗೆ ಸಂಬಂಧಪಡ್ತಾರೆ. ಪ್ರತಿಯೊಬ್ಬರು ಈ ಸಂಸ್ಥೆ ಸದಸ್ಯರು. ಆದರೆ ಈ ಪರಸ್ಪರ ಒಂದಿಷ್ಟು ಗುಂಪುಗಾರಿಕೆಯಿಂದ ನಮ್ಮ ಸಂಸ್ಥೆ ಅಧೋಗತಿಗೆ ಹೊಂಟಿದೆ. ಇದು 1936ರಲ್ಲಿ ಸ್ಥಾಪನೆ ಆಗಿದ್ದ ಸಂಸ್ಥೆ. ಇದು ನಮ್ಮ ಆಗಿನ ಹಿರಿಯರು ಎಲ್ಲರೂ ಕೂಡಿ ಸ್ಥಾಪನೆ ಮಾಡಿದ ಸಂಸ್ಥೆ ಇದು. ಇದಕ್ಕೆ ಅವರೆಲ್ಲ ಬಹಳಷ್ಟು ದಾನ ಧರ್ಮ ಕೊಟ್ಟು ಅಂಜುಮನ್ ಹೈಸ್ಕೂಲ್ ಬಿಲ್ಡಿಂಗ್ ಕಟ್ಸ್ಯಾರ. ಏನ್ರಿ ಬಹಳಷ್ಟು ಸುಧಾರಣೆ ಮಾಡ್ಯಾರ ಅವರು ಹಿರಿಯರು. ನಮ್ಮೆಲ್ಲ ಹಿರಿಯರು 1963ರಿಂದ ಇಲ್ಲೊಂದು ಪ್ರೌಢಶಾಲೆ ಪರ್ಮಿಷನ್ ತಗೊಂಡು ಪ್ರೌಢಶಾಲೆ ನಡೆಸ್ತಾ ಇದ್ದಾರೆ. 1992ರಲ್ಲಿ ನಮ್ಮ ಪದವಿ ಪೂರ್ವ ಕಾಲೇಜ್ ತಂದಾರ. ಹೀಗೆಲ್ಲ ಮಾಡಿ ಡೆವಲಪ್ಮೆಂಟ್ ಮಾಡ್ಯಾರ ಹಿರಿಯರೆಲ್ಲ. ಆದ್ರೆ ಹಿರಿಯರಂದ್ರೆ ಇದು ಮೂಲ ಸಂಸ್ಥಾಪಕರು ಕಮರುದ್ದೀನ್ ಸಾಹೇಬ್ ಮೋಮಿನ್ ಅಂತಿದ್ರು. 1936ರಲ್ಲಿ ಅವ್ರ ತಂದೆ ಜಮೀನು ಕೊಟ್ಟು ಈ ಸಂಸ್ಥೆಗೆ ದಾನ ಮಾಡಿ ಒಂದಿಷ್ಟು ಜನರಿಗೆ ಕೂಡ್ಕೊಂಡು ಇದಕ್ಕೆ ನಮ್ಮ ಹಿಂದೂ ಬಾಂಧವರು ಕೂಡ ಇದಕ್ಕೆ ಬಹಳ ಸಹಕಾರ ಅದ. ಆಗ ಎಲ್ಲರೂ ಕೂಡಿದ ಒಂದು ಸಂಸ್ಥೆ ಕಟ್ಟಿದ್ದಾಗ್ಯದ. ಈಗ ಸಂಸ್ಥೆ ಅಧೋಗತಿಗೆ ಏನಂದ್ರೆ ಅಲ್ಲೇ ಒಂದು 8-10 ವರ್ಷದಿಂದ ಅಲ್ಲಿ ಸಿಬ್ಬಂದಿ ಕೊರತೆ ಅದ. ರಿಟೈರ್ಡ್ ಆಗ್ಯಾರ ಅವರೆಲ್ಲ. ಅವ್ರು ತುಂಬ್ಕೊಳ್ಳೋದು ಆಗೋದು. ಇದು ಒಂದು ದುರ್ದೈವ. ಏಕೆಂದರೆ ಅಲ್ಲಿ ಯಾವುದೇ ತರದಿಂದ ಒಂದು ಕಮಿಟಿ ವಿಳಂಬ ಆಗ್ತದೆ. ಕಮಿಟಿ ಸ್ಥಾಪನೆ ಮಾಡಕ್ ಹೋದ್ರೆ ವಿಳಂಬ ಆಗ್ಬಿಡ್ತದೆ. ಯಾರು ತಡೆ ಆಜ್ಞೆ ತರ್ತಾರೆ, ಏನಾರು ಮಾಡ್ತಾರೆ, ಮತ್ತದು ಬೇಡ ಅಂತಾರೆ, ವೋಟರ್ ಲಿಸ್ಟ್ ಮಾಡ್ಲಿಕ್ಕೆ ತೊಂದರೆ ಕೊಡ್ತಾರೆ. ಹೀಗೆಲ್ಲ ಮಾಡ್ಕೊಂತ ನಡೀತಿತ್ತು. ಈಗ ಚುನಾವಣೆ ರೂಪದಲ್ಲಿ ಮೊದಲೆಲ್ಲ ಹಿರಿಯರು ಕೂಡಿ ಒಂದೊಂದ್ ಕಡೆ ಒಂದು ಓಣ್ಯಾಗ ಕೂಡಿ ಒಂದು ಫಿಕ್ಸ್ ಇದ್ದು ಒಂದು 25 ಜನ ಸದಸ್ಯರು. ಹೊರಪೇಟೆ ಒಳಗೆ 7 ಜನ, ನಡುಪೇಟೆ ಒಳಗೆ 6 ಜನ, ಮೇಲಿನ ಓಣಿಯಲ್ಲಿ 6 ಜನ, ಔಟಿ ಓಣಿ ಒಳಗೆ 3 ಜನ, ಸೋಟೆ ಓಣಿಯವ್ರು 3 ಜನ. ಹೀಗೆ 25 ಜನ ಸದಸ್ಯರು ಮೊದಲ ಕೈ ಎತ್ತಿ ಮೂಲಕ ಆಡ್ತಿದ್ರು ಆ ಓಣಿಯವರು ಸೇರಿ. ಈಗ ಇದು ವಿಧಾನ ಬದಲಾಗ್ಯದ. ಹೊಸ ನೀತಿಯಲ್ಲಿ ಸರ್ಕಾರದ ಇದರಲ್ಲಿ ಎಲ್ಲ ಅಂಜುಮನ್ ಇಸ್ಲಾಂ ಕಮಿಟಿ ಎಷ್ಟು ಅದಾವ ಕರ್ನಾಟಕದಾಗ ಎಲ್ಲಾ ಸಂಸ್ಥೆ ಒಳಗ ಸರ್ಕಾರ ಎಂಟರ್ ಆಗ್ಯದ. ಅಂದ್ರೆ ಈ ರೀತಿಯಿಂದ ಚುನಾವಣೆ ನಡೆಸಿ ನೀವು ಸಮರ್ಪಕವಾದಂತ ಒಂದು ವ್ಯವಸ್ಥೆ ಜಾರಿಗೆ ತರಬಹುದು ಸಂಘ ಸಂಸ್ಥೆಗಳಲ್ಲಿ. ಅಂದ್ರೆ ಕಚ್ಚಾಡೋದು ಬೇಡ ಅಂತ ಹೇಳಿ ಒಂದು ವ್ಯವಸ್ಥೆ, ಪ್ರಜಾಪ್ರಭುತ್ವದ ಬುನಾದಿಯಲ್ಲಿ ಒಂದು ವ್ಯವಸ್ಥೆ ತಂದ್ರು ಅವರು. ಏನಂದ್ರೆ ಈ ಸಂಸ್ಥೆಗೆ ಮುಸಲ್ಮಾನ ಸಮಾಜದ ಮುದ್ದೇವಾಳ ನಗರದ ರಹವಾಸಿಗಳು ಬೇಕಾದವರಲ್ಲಿ ಅವ್ರ ಸದಸ್ಯರಾಗಬಹುದು. ಅದಕ್ಕೊಂದಿಷ್ಟು ಫೀ ನಿಗದಿ ಮಾಡಿ ಈ ಹಿಂದೆ ಒಂದು 5-6 ತಿಂಗಳ ಹಿಂದೆ ಒಂದು ಡೇಟ್ ಕೊಟ್ಟಿದ್ರು. ಆ ತಾರೀಕಿನೊಳಗಾಗಿ ನಾವು ಫೀಸ್ ಕಟ್ಟಿ ಯಾರ್ಯಾರು ಸದಸ್ಯರಾಗ್ಯಾರ ಅಂದ್ರೆ ಟೋಟಲ್ ಇಡೀ ಮುದ್ದೇವಾಳದಾಗ 2650 ಜನ ಸದಸ್ಯರಾಗ್ಯಾರ ಅಷ್ಟೇ. ಈಗ ಅಷ್ಟೇ ಜನರಿಗೆ ಮತದಾನ ಹಾಕದ ಇದು. ಇಲ್ಲಿ ಓಟ್ ಹಾಕ್ಲಿಕ್ಕೆ ಅವ್ರು ಬೇಕಾದವಣಿಯವರು ಲೆಕ್ಕ 25 ಓಟ್ ಒಬ್ಬ ಸದಸ್ಯ 25 ಓಟ್ ಹಾಕ್ಬಹುದು. 25 ಓಟ್ 25 ಜನಿಗೆ ಆರಿಸ್ಬೇಕವ. ಇವತ್ತು 100 ಗಂಟೆ ಜನ ಇಲೆಕ್ಷನ್ ಕಾಂಟ್ಯಾಕ್ಟ್ ಮಾಡಬಹುದು. ಅದರಲ್ಲಿ 25 ತನ್ನ ಚಾಯ್ಸ್ ಏನದು ಅವ್ರು ಆಯ್ಕೆ ಮಾಡ್ಕೋಬೇಕವ. ಅದೇ ದಿನ ಚುನಾವಣೆ, ಅದೇ ದಿನ ಸಾಯಂಕಾಲ ಅದಕ್ಕೆ ಆಗಸ್ಟ್ 17 ಚುನಾವಣೆ ನಡೆದು 17 ಸಾಯಂಕಾಲ ಫಲಿತಾಂಶ ಪ್ರಕಟಣೆ ಮಾಡ್ತಾರೆ. ಈಗ ಒಂದೇ ದಿವಸನಾಗ ಈ ತರ ಒಂದು ಸಿಸ್ಟಮ್ ಮಾಡ್ಕೊಂಡಾರೆ. ಈಗ ಯುವಕರು ಹೆಚ್ಚಿದ್ರಾಗ ಉತ್ಸಾಹ ಕಾಣಕತ್ತಾರ. ಏಕಂದ್ರೆ ಇದು ಒಂದ್ ಸಂಸ್ಥೆ ಇದು ಅಧೋಗತಿಗೆ ಹೋಗಿದ್ದು ಎಲ್ಲ ನೋಡ್ಕೊಂತ ಅವ್ರಿಗೆಲ್ಲ ಬೇಜಾರಾಗ್ಬಿಟ್ಟದ. ಈಗ ರೊಚ್ಚಿಗೆದ್ದಿರ್ಬಿಟ್ಟ ಎಲ್ಲ ಯುವಕರು. ಹಿರಿಯರಿಗೆ ಇದ್ರಾಗ ಹೆಚ್ಚಿನ ಕಾಲಾವಕಾಶ ಬೇಡ, ಸುಮ್ಮ 5 ಜನ ನಮ್ಗೆ ಮಾರ್ಗದರ್ಶಕರು ಇರ್ಲಿ, ಉಳ್ಕಿದವ್ರು ನಾವೆಲ್ಲ ಆರಿಸಿ ಬರ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಎಲ್ಲಾರು ಯುವಕರೆಲ್ಲ ತಯಾರಾಗ್ಯಾರ. ಇದಕ್ಕೆಲ್ಲ ಒಂದು ಟೀಮ್ ಮಾಡ್ಕೊಂಡು ವರ್ಕ್ ಮಾಡಕತ್ತಾರ. ಅವ್ರು ಮಾಡ್ಲಿ, ಒಳ್ಳೇದದ. ಎಲ್ಲಾನು ನಾನು ಮಾಜಿ ಅಧ್ಯಕ್ಷರೇ 1992ರಿಂದ 96 ತನಕ ನಾನು ಅಧ್ಯಕ್ಷ ಇದ್ದೆ ಇಲ್ಲಿ. ಏನ್ರಿ ಎಲ್ಲ ಜನರಿಗೆ ಗೊತ್ತದ. ಮತ್ ನಾವು ಆ ಟೈಮ್ಗೆ ಸಾಕಷ್ಟು ಸುಧಾರಣೆ ಮಾಡೀವಿ. ಏನ್ರಿ ನಾನು ಈಗ ಇದಕ್ಕೆ ಒಂದು ಅಭ್ಯರ್ಥಿ ಆಗ್ಲಿಕ್ಕೆ ಪ್ರಯತ್ನ ಮಾಡಿ ಅಪ್ಲಿಕೇಶನ್ ಕೊಟ್ಟಿನಿ ಈಗಾಗಲೇ. ಇನ್ನುವರು ಅಭ್ಯರ್ಥಿ ಜನರ ಕೂಗು ವಾಹಿನಿ ಸಂಸ್ಥಾಪಕ ಗುಲಾಂ ಮೊಹಮ್ಮದ್ ದಫೇದಾರ್ ಮಾತನಾಡಿ, ಮುದ್ದೇಬೇಳದ ಅಂಜುಮನ್ ಸಂಸ್ಥೆ ಚುನಾವಣೆಯನ್ನು ಶಾಂತ ರೀತಿಯಲ್ಲಿ ಮಾದರಿಯಾಗಿ ಮಾಡುವ ಸಂಕಲ್ಪ ನಮ್ಮದಾಗಿದೆ. ಸಂಸ್ಥೆಯಡಿ ಆಸ್ಪತ್ರೆ, ಅಂಜುಮನ್ ಶಾಲೆ ಏಳಿಗೆ, ಮಳಿಗೆಗಳ ಅಭಿವೃದ್ಧಿ ಸೇರಿದಂತೆ ಹಲವು ಯೋಜನೆಗಳನ್ನು ಸಮಾಜದ ಬಾಂಧವರಿಗಾಗಿ ಕಾರ್ಯಗತಗೊಳಿಸಬೇಕಾಗಿದೆ. ಸಮಾನ ಮನಸ್ಕರೆಲ್ಲ ಸೇರಿಕೊಂಡು ಸಂಸ್ಥೆಯ ಅಭಿವೃದ್ಧಿಗೆ ಆಸರೆ ಆಗುವವರನ್ನು ಆಯ್ಕೆ ಮಾಡುವಂತೆ ಮತದಾರರಲ್ಲಿ ವಿನಂತಿಸುವುದಾಗಿ ಹೇಳಿದರು. ಈಗಾಗಲೇ ನಾನು ಇವತ್ತು ನಾಮಿನೇಷನ್ ಫೈಲ್ ಅನ್ನು ಸಲ್ಲಿಸಿದ್ದೇನೆ. ನಾನು
ಈ ಮೂಲಕ ಈ ನಮ್ಮ ಹಿರಿಯರು ಹೇಳ್ದಂಗೆ ಈ ನಮ್ಮ ಸಂಸ್ಥೆ ಹೆಂಗ್ ನಡೆದು ಬಂದ ದಾರಿ ಅನ್ನೋದು ನಮ್ಮ ಹಿರಿಯರು ಎಲ್ಲರೂ ಹೇಳಿದ್ರು. ಅವ್ರ ಬಗ್ಗೆ ಇದ್ರ ಬಗ್ಗೆ ಸಂಸ್ಥೆ ಬಗ್ಗೆ ಎಲ್ಲರಿಗೆ ನಾ ಹೇಳುದಿಷ್ಟೇ, ನಾವು ಎಷ್ಟೋ ಜನ ನಿಂದಿರಲಿಲ್ಲ, ನಾವು ಅಲ್ಲಿ ಎಷ್ಟೋ ಜನ ನಿಂದ್ರೆ ಎಲ್ಲರೂ ಅಣ್ಣತಮ್ಮರಾಗಿ ಒಂದು ಒಳ್ಳೆ ರೀತಿಯಿಂದ ಒಂದು ಎಲೆಕ್ಷನ್ ಮಾಡಿ ಉಳಿದ ಈ ವೈಮನಸ್ಸು ಒಂದಿಷ್ಟು ವೈಮನಸ್ಸು ಕೆಲವೊಬ್ರು ಮನಸ್ಸು ಅದಾವು, ಅವ್ರಿಗೂ ಸತಕ ವಿಶ್ವಾಸಕ್ಕೆ ತಗೊಂಡು ಕೇಸಿ ನಾವು ಎಲ್ಲರೂ ಕೂಡಿ ಒಟ್ಟುಗೂಡಿ ಒಂದು ಒಳ್ಳೆ ರೀತಿಲಿಂದ ಈ ಚುನಾವಣೆ ಐತಲ್ಲ ಮಾದರಿ ಆಗ್ಬೇಕು, ರಾಜ್ಯಕ್ಕೆ ಮಾದರಿ ಆಗ್ಬೇಕು. ಆ ತರ ನಾವು ಈ ಚುನಾವಣೆ ನಡೆಸ್ಕೊಡ್ಬೇಕಂತ ಕೇಸಿ ನಾ ಈ ಎಲ್ಲಾ ನಮ್ಮ ಮುಸ್ಲಿಂ ಬಾಂಧವರಲ್ಲಿ ನಾ ಕೇಳ್ಕೊತೀನಿ, ಯಾವುದೇ ಅಹಿತಕರ ಘಟನೆ ನಡಲಾರ್ದಂಗೆ ಈ ಒಂದು ಚುನಾವಣೆ ಮಾಡ್ರಿ ನೀವು ಎಲ್ಲಾರು. ಒಟ್ಟ ಇದು ರಾಜ್ಯಕ್ಕೆ ಮಾದರಿ ಆದಂಗೆ ಮಾಡ್ರಿ ಅನ್ನೋದು ನಂದು ಒಂದು ಕಳಕಳಿ ನಾವು ಮನವಿ ಮಾಡ್ತೀವಿ. ಈಗ ಸಾಕಷ್ಟು ಅಭಿವೃದ್ಧಿಗಳು ನೆನಗುದಿಗೆ ಬಿದ್ದವು. ಈಗಾಗಲೇ ಇಲ್ಲೇ ಪಕ್ಕದಲ್ಲಿ ಒಂದು ಹಾಸ್ಪಿಟಲ್ ಮಾಡ್ಬೇಕಂತ ಹಿಂದಿನ ಒಂದು ಬಾಡಿ ಏನಿತ್ತಲ್ಲ ಒಂದು ಮಾಡಿದ್ದು, ಅದೊಂದು ಮಾಡ್ಬೇಕನ್ನೋದೈತಿ. ಆಮೇಲೆ ಶಾದಿ ಮಹಲ್ ಅದನ್ನು ಅರ್ಧಕ್ಕೆ ನಿಂತು ಹೋಗಿತ್ತು, ಅದನ್ನು ಪೂರ್ಣಗೊಳಿಸ್ಬೇಕು. ಇನ್ನೂ ಸಾಕಷ್ಟು ಮಳಿಗೆಗಳದಾವು. ಇದು ಎಲ್ಲಾ ಮೇಲಾಗಿ ಇಂಪಾರ್ಟೆಂಟ್ ಏನೈತಂದ್ರ ಈ ನಮ್ಮ ಅಂಜುಮನ ಏನ ಹೈಸ್ಕೂಲ್ ಆಗ್ಲಿ ಆಮೇಲೆ ಕಾಲೇಜ್ಗಾಗ್ಲಿ ಇಲ್ಲ ಶಿಕ್ಷಕರ ಕೊರತೆ ಆಗೈತಿ. ಈಗ ಎಲ್ಲಾ ಶಿಕ್ಷಕರ ಎಲ್ಲರೂ ರಿಟೈರ್ಡ್ ಆಗಿ ಹೋಗ್ಬಿಟ್ಟಾರ ಈಗ ಆಲ್ಮೋಸ್ಟ್. ಈಗ ಮೊದಲ ಅದು ನಾವು ಫಸ್ಟ್ ಪ್ರಿಯಾರಿಟಿ ಏನೈತಲ್ಲ ಅಂಜುಮನ್ ಹೈಸ್ಕೂಲ್ಗೆ ನಾವು ಪ್ರಯಾರಿಟಿ ಕೊಡ್ತೀವಿ, ಅದಕ್ಕೆ ಏನೈತಿ ಅದು ಇಂಪ್ರೂವ್ಮೆಂಟ್ ಮಾಡ್ತೀವಿ. ಸಂಸ್ಥೆ ಕೆಲಸ ಬಹಳ ಇದೆ. ಲಾಸ್ಟ್ ಟೈಮ್ ನಾನು ಕೂಡ ಒಂದು ಮೆಂಬರ್ ಆಗಿ ಹೋಗಿದ್ದೇನೆ. ಇನ್ನೂ ಕೂಡ ಹೆಚ್ಚಿನ ಕೆಲಸ ಮಾಡುವುದಿದೆ. ಸಂಸ್ಥೆಯಲ್ಲಿ ಮುಂದುವರಿಬೇಕಾಗಿದೆ. ಮೊದಲನೇದಾಗಿ ನಾ ಹೇಳೋದು ಏನಂತ ನಮ್ಮ ಸಮಾಜ ಮಂದಿಗೆ ನಾನು ಬಹಳ ಧನ್ಯವಾದಗಳು ತಿಳಿಸ್ತೇನೆ. ಎಷ್ಟೋ ದಿನಗಳಿಂದ ಕುಂಠಿತ ಆಗಿರೋದು ನಮ್ಮ ಚುನಾವಣೆ, ನಮ್ಮ ಅಂಜುಮಾನ ಸಮಾಜದ ಮುಂದುವರಿಲಿ, ಎಲ್ಲಾ ಸಮಾಜ ಹಂಗೆ ನಮ್ಮ ಸಮಾಜನು ಮುಂದುವರಿಲಿ. ಎಲ್ಲ ಅಭ್ಯಂತರ ಏನಿತ್ತು, ಇಷ್ಟ ದಿವಸ ಹಿರಿಯರು ಮಾಡ್ತಾರ ಬಿಡ್ರಿ ಅಂದ್ ನಮ್ಮ ಸಮಾಜಿಗೆ ಒಂದ್ ಗಟ್ಟಿ ಹಿರಿಯರ್ ಅದಾರ, ಸಂಸ್ಥೆ ಮುಂದುವರ್ಸ್ಕೊಂಡ್ ಹೋಗ್ತಾರ. ಹಿಂಗ ನಮ್ದಿತ್ರಿ. ಈಗ ಏನಾಗೈತಿ, ನಮ್ ಯುವಕರಲ್ಲಿ ಬ್ಯಾರೆ ಈಗ ಹಿರಿಯರ್ಗ ಆಗುದಿಲ್ಲ, ನಮ್ಗೆ ಯುವಕರು ಸ್ವಲ್ಪ ಇರ್ಬೇಕು, ಒಂದ್ 15 ಜನ ಯುವಕರು ಇರ್ಬೇಕು, ಹಿರಿಯರು ಒಂದ್ 10 ಮಂದಿ ಇರ್ಬೇಕು ಅಷ್ಟೇ ಅಂತ ನಾವು ಚುನಾವಣೆಗೆ ನಾಮಿನೇಷನ್ ಕೊಟ್ಟಿವ್ರಿ. ನಾವು ಮುದ್ದೇಬಿಹಾಳದ ಸಮಸ್ತ ಮುಸ್ಲಿಂ ಸಮಾಜದ ಬಾಂಧವರಲ್ಲಿ ಮತ್ತು ಮತದಾರರಲ್ಲಿ ಕೇಳಿಕೊಳ್ಳುವುದೇನಂತಂದ್ರ, ಅಂಜುಮನ್ ಸಂಸ್ಥೆ ನಮ್ಮ ಮಾತೃ ಸಂಸ್ಥೆ. ಈ ಸಂಸ್ಥೆಯನ್ನ ನಾವು ಯಾವ ರೀತಿ ಕಾಯ್ಕೊಂಡು ಹೋಗ್ಬೇಕಂತಂದ್ರ, ಅದನ್ನ ನಾವು ಒಂದು ಸಣ್ಣ ಕೂಸನ್ನ ಯಾವ ರೀತಿ ನಾವು ಜೋಪಾನ ಮಾಡ್ತೀವಿ, ಸಣ್ಣವ್ರು ಇರೋದ್ಲಿಂತ ದೊಡ್ಡ ತನಕ ಹೆಂಗ್ ಮಾಡ್ತೀವಿ, ಅದೇ ರೀತಿ ನಮ್ಮ ಸಮುದಾಯದ ಹಿರಿಯರು 1932ರಿಂದ ಹಿಡಿದು ಇಲ್ಲಿವರೆಗೂ ಸಂಭಾಳಿಸ್ಕೊಂಡು ಮಾಡ್ಕೊಂಡ್ ಬಂದಿದ್ರು. ಸತತ 2 ದಶಕಗಳಿಂದ ಈ ಸಂಸ್ಥೆ ಅಭಿವೃದ್ಧಿ ಹೊಂದಿಲ್ಲ, ಯಾವುದೇ ರೀತಿ ಅಭಿವೃದ್ಧಿ ಕಂಡಿಲ್ಲ. ಯಾಕಂತಂದ್ರ ಸದಸ್ಯರಾಗಿರ್ಬಹುದು ಅಥವಾ ಆಡಳಿತ ಮಂಡಳಿ ಆಗಿರಬಹುದು, ಯಾವುದೇ ರೀತಿಯ ಇಲ್ಲಿ ಲಕ್ಷ್ಯವನ್ನ ಕೊಟ್ಟಿಲ್ಲ. ನಿರ್ಲಕ್ಷ್ಯದಿಂದ ಏನೈತಲ್ಲ ಎಲ್ಲಾನು ನೆನೆಗುದ್ದು ಬಿದ್ದು ಇವತ್ತು ಸ್ಮಶಾನ ನಮ್ದು ಕಬ್ರಸ್ತಾನ ಆಗಿರ್ಬೋದು, ಕಬ್ರಸ್ತಾನದ ಗೋಡೆಗಳಾಗಿರ್ಬಹುದು ಅಥವಾ ಶಿಕ್ಷಣ ಸಂಸ್ಥೆ ಆಗಿರ್ಬೋದು, ಇವತ್ತು ಸುಮಾರು ಹುದ್ದೆಗಳು ಖಾಲಿ ಇದಾವೆ. ಶಿಕ್ಷಕರ ಏನ್ ಹುದ್ದೆ ಇದಾವೆ ಎಲ್ಲಾನು ಖಾಲಿ ಇದಾವೆ. ಅದು ತುಂಬಿಕೊಂಡ್ರೆ ಮತ್ತೆ ನಮ್ಮ ಸಮುದಾಯದ ಯುವಕರಿಗೆ ಕಲೀಲಿಕ್ಕೆ ಮಾಡ್ಲಿಕ್ಕೆ ಬಹಳ ಅವಕಾಶ ಆಗ್ತದ. ಈಗ ನಾವು ಬೇರೆ ನಮ್ಮ ಸಮುದಾಯದ ಜನ ಬೇರೆ ಶಿಕ್ಷಣ ಸಂಸ್ಥೆಗೆ ಹೊಂಟಿದಾರ, ಅಲ್ಲಿ ₹1,00,000, ₹2,00,000, ₹1,50,000, 60,000, 70,000. ಈಗ ನಮ್ಮ ನಿರ್ಗತಿಕರ ಇರುವಂತ ಸಮುದಾಯ ಅತಿ ಹೆಚ್ಚು ನಮ್ಮ ಸಮುದಾಯ ಇರ್ತದೆ. ಅನಕ್ಷರಸ್ತೆ ಅಲ್ಲಿ ಈ ನಮ್ಮ ಸಂಸ್ಥೆ ಯಾವುದೇ ರೀತಿ ಅಭಿವೃದ್ಧಿ ಕಾಣಲಿಲ್ಲ ಅನ್ನೋ ಕಾರಣಕ್ಕೆ ಅನಕ್ಷರಸ್ತೆ ಹೆಚ್ಚು ಆಗಿರ್ದೆ. ಅದನ್ನ ನಾವು ಕಡಿಮೆ ಮಾಡೋದ್ರಲ್ಲಿ ಈ ಬಾರಿ ಬರುವಂತ ಸಮಿತಿಯ ಸದಸ್ಯರಿಗೆ ನಾವು ಕೇಳಿಕೊಳ್ಳೋದೇನಂತಂದ್ರೆ, ನೀವು ಚುನಾಯಿತನಾಗಿ ನೀವು ಬಂದು ಶಿಕ್ಷಣ ಸಂಸ್ಥೆಯನ್ನ ಮಹತ್ತರವಾಗಿ ಬೆಳೆಸಿ ನಮ್ಮ ಯುವಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಒಂದು ಶಿಕ್ಷಣದ ಕೊರತೆಯನ್ನ ಪೂರೈಸುವ ಕೆಲಸ ನೀವು ಮಾಡ್ಬೇಕಂತೇಳಿ ನಾನು ಕೇಳಿಕೊಳ್ಳುತ್ತೇನೆ. ಆಯ್ಕೆಯಾಗಿ ಬಯಸ್ಬೇಕಂದ್ರ ಮುಸ್ಲಿಂ ಸಮಾಜದವರು ಅವರು ವಿಚಾರ ಮಾಡಿ ಓಟ್ ಕೊಡ್ಬೇಕಾಗತ್ತ. ಹಿರಿಯರಾಗಲಿ ಅವರು ಪ್ರಾಮಾಣಿಕವಾಗಿರ್ಬೇಕು, ಯಾವುದೇ ದುಷ್ಟ ಸತಿಗಳು ಇರಬಾರ್ದು. ಈ ರೀತಿ ಆಯ್ಕೆ ಮಾಡಿದ್ರ ಡೆವಲಪ್ ಮಾಡುವಂತ ದೃಷ್ಟಿ ಯಾರ ಕೈಯಲ್ಲಿ ಅಂತವ್ರನ್ನ ಆರಿಸಿದ್ರೆ ಒಳ್ಳೇದಾಗುತ್ತೆ. ದೊಡ್ಡ ಕಮಿಟಿ ಇಲೆಕ್ಷನ್ ಮಾಡ್ಬೇಕಂತಿದ್ದು ನೆನಗುದಿಗೆ 5-6 ವರ್ಷದಿಂದ ಬಿದ್ದೈತಿ. ಸಿಲೆಕ್ಷನ್ ಮಾಡ್ಬೇಕಂದ್ವಿ, ಸಿಲೆಕ್ಷನ್ ಮಾಡ್ಕೊಳ್ಳಿಲ್ಲ, ಅದಕ್ಕೆ ಅಡ್ಗಾಲ ಹಾಕಿದ್ರು. ಮುಂದೆ ಇಲೆಕ್ಷನ್ ಮಾಡ್ಬೇಕಂದ್ರ ಈ ಕಂಟಿನ್ಯೂ 6 ತಿಂಗಳಿಂದ ಹೋರಾಟ ಮಾಡಿ ಈ ಲೆವೆಲ್ ತಂದ್ವಿ. ಆದ್ರೂ ಒಬ್ಬ ಮನುಷ್ಯ ಹೋಗಿ ಕೂತಾನ ಇನ್ನ ಬೆಂಗಳೂರಾಗ ಮಾಡಬಾರ್ದಂತ. ಆದ್ರೂ ನಾವು ಬಿಡುದಿಲ್ಲ, ಇದು ಕಂಪ್ಲೀಟ್ ಮಾಡುವವರೆಗೂ ನಮ್ಮ ಹೋರಾಟ ಸಮಿತಿ ಬಿಡುದಲ್ಲ. ಇದು ಮಾಡೇ ತೋರಿಸ್ತೀವಿ. 17 ತಾರೀಕು ವೋಟಿಂಗ್ ಆಗತ್ತಾ, ಕಮಿಟಿ 19 ತಾರೀಕು ನೋಡಿ ಕಮಿಟಿ ಕೊಡ್ದದು 100%. ಈ ಸಂದರ್ಭದಲ್ಲಿ ಡಾಕ್ಟರ್ ಯಾಸೀನ್ ಮುಲ್ಲಾ, ಅಬ್ದುಲ್ ಸಲಾಂ ಮುಲ್ಲಾ, ಹುಸೇನ್ ಬಾಷಾ ಹುಣಚ್ಕಿ, ಯಾಸೀನ್ ಸೋಟೆ,
ಮುರ್ತುಜ್ ದಖನಿ, ಹೆಸ್ಕಾಂ ಸಲಹಾ ಸಮಿತಿ ನಾಮನಿರ್ದೇಶಿತ ಸದಸ್ಯ ಸಿಕಂದರ್ ಜಾನ್ವೇಕರ್, ಅಸ್ಲಾಂ ಕಿತ್ತೂರ್, ಅಲ್ಲಾಬಕ್ಷ್ ಮಕಾನ್ದಾರ್, ಅಬ್ದುಲ್ ಮಜೀದ್ ಮಕಾನ್ದಾರ್, ಮೈನುದ್ದೀನ್ ಹವಾಲ್ದಾರ್, ಆರಿಫ್ ಮುಲ್ಲಾ, ರೆಹಮಾನ್ ದಫೇದಾರ್, ಅಕ್ಬರ್ ದೇಸಾಯಿ, ಮೋದಿನ್ ಕಾರಿನೂರ್ ಸೇರಿದಂತೆ ಹಲವರು ಇದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.